ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೈಟ್ ಟುವರ್ಡ್ಸ್ ಲೈಫ್. ಇವತ್ತು ನಾನು ನನ್ನ ಹೆಂಡತಿ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು ಬೆಂಗಳೂರಿಂದ ಪುಕೆಟ್ ಥೈಲ್ಯಾಂಡ್ಗೆ ಹೊರಟಿದ್ದೀವಿ. ಹೇಗೆ ಮಸ್ತ್ ಮಜಾ ಮಾಡ್ತೀವಿ ಥೈಲ್ಯಾಂಡಲ್ಲಿ ಅಂತ ನೀವು ಕಾತುರದಿಂದ ಕಾಯ್ತಾ ಇದ್ದೀರ ಅಂತ ನನಗೆ ಗೊತ್ತು. ನೋಡಿ ಎಷ್ಟು ಎಂಜಾಯ್ಮೆಂಟ್ ಇರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ಫ್ಲೈಟಲ್ಲಿ ನಾವು ಕೂತಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತು ನಮ್ಮ ಪಯಣ ಪುಕೆಟ್ನ ಕಡೆಗೆ ಸಾಗ್ತಾ ಇದೆ. ನೋಡಿ ಎಲ್ಲರೂ ಎಷ್ಟು ಕಾತರದಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ. ಪುಕೆಟಿಗೆ ಬಂದಿರೋ ಮೇನ್ ಉದ್ದೇಶನೇ ಫಿಫಿ ಐಲ್ಯಾಂಡ್ ನೋಡೋಕ್ಕೆ. ಆಲ್ರೆಡಿ ಫ್ಲೈಟು ಇನ್ನೇನು ಲ್ಯಾಂಡ್ ಆಗ್ತಿದೆ. ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಫಿಫಿ ಐಲ್ಯಾಂಡು. ಇಲ್ಲಿಂದನೇ ನೋಡ್ಬೋದು ನೀವು. ಇನ್ನು ಡೈರೆಕ್ಟಾಗಿ ಹೇಗಿರುತ್ತೆ ನೋಡೋಣ ಬನ್ನಿ. ನೀವು ನೋಡ್ತಾ ಇರ್ಬೋದು, ಇದು ಪುಕೆಟ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಈಗ ಜಸ್ಟ್ ನಾವು ಲ್ಯಾಂಡ್ ಆದ್ವಿ. ಇಲ್ಲಿಂದ ನೆಕ್ಸ್ಟ್ ನಾವು ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಹೋಟೆಲ್ ಕಡೆಗೆ ಹೊರಡ್ತೀವಿ. ಪುಕೆಟ್ ಏರ್ಪೋರ್ಟಿಂದ ಡೈರೆಕ್ಟಾಗಿ ಹೋಟೆಲ್ಗೆ ಬಂದು ತಲುಪಿದ್ವಿ. ನಾವು ಪುಕೆಟಲ್ಲಿ ಬುಕ್ ಮಾಡಿರೋ ಹೋಟೆಲ್ ನೇಮು ಸನ್ಸೆಟ್ ಬೀಚ್ ರೆಸಾರ್ಟ್ ಅಂತ. ಇದು ಬೀಚ್ ರೆಸಾರ್ಟು ಬೀಚ್ ಆಪೋಸಿಟೇ ಇದೆ. ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲೇ ನೀವು ನೋಡ್ತಾ ಇದ್ದೀರಲ್ಲ, ನೇಚರ್ ಅಂತೂ ಅಲ್ಟಿಮೇಟ್ ಆಗಿದೆ. ಇಲ್ಲಿ ಜನರಂತೂ ತುಂಬ ಕೈಂಡ್ ನೇಚರು ಮತ್ತು ಫ್ರೆಂಡ್ಲಿ ಇನ್ ಕ್ಯಾರೆಕ್ಟರು. ನೀವು ನೋಡ್ತಾ ಇದ್ದೀರಲ್ಲ, ಇದು ಸನ್ಸೆಟ್ ಬೀಚ್ ರೆಸಾರ್ಟ್ನ ಪೂಲ್ ಸೈಡು. ತುಂಬ ಗ್ರೀನರಿ, ತುಂಬಾ ಚೆನ್ನಾಗಿದೆ. ಅಲ್ಲಿ ಯಾರೋ ಇಬ್ಬರು ಹುಡುಗಿರು ಬರ್ತಾ ಇದ್ದಾರೆ. ಇರಲಿ ಸಾಕ್ರಿ, ನೋಡಿದ್ದು ಬನ್ನಿ. ಸಾಕು ನೋಡಿದ್ದು. ಆ ಕಡೆ ತಿರುಗಿದ್ದು ಸಾಕು, ಈ ಕಡೆ ಕ್ಯಾಮ್ರಾ ತಿರುಗಿಸಿ. ಬನ್ನಿ. ಇರಲಿ, ಏನೂ ಮಾಡೋಕ್ಕಾಗಲ್ಲ, ಈ ಥರ ಎಲ್ಲ ಆಗ್ತಾ ಇರತ್ತೆ. ನೋಡಿ ಈಗ ರೂಮ್ ಕಡೆಗೆ ಹೊರಡ್ತಾ ಇದ್ದೀವಿ. ವಿಚಾರಿಸ್ಕೊತೀನಿ ಒಳಗಡೆ ಹೋಗಿ ಏನು ಮಾತಾಡಬೇಕಂತ. ವಾವ್, ಎಷ್ಟು ಸಕ್ಕತ್ತಾಗಿದೆ ಅಲ್ಲ ವ್ಯೂ. ತುಂಬ ಚೆನ್ನಾಗಿದೆ ಪೂಲು. ನನಗಂತೂ ಸ್ವಿಮ್ ಬರಲ್ಲ. ಇದ್ದಾರೆ, ನನ್ನ ಹಸ್ಬೆಂಡ್ ಇದ್ದಾರೆ, ಪಾಪ ಅವ್ರಿಗಾದ್ರೂ ಯೂಸ್ ಆಗುತ್ತಲ್ಲ. ಇರಲಿ, ತುಂಬ ಚೆನ್ನಾಗಿದೆ. ಹಾಯ್ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಚೈತ್ರ. ಸೊ ಇವತ್ತು ನಾವು ಥೈಲ್ಯಾಂಡ್ಗೆ ಬಂದಿದ್ದೀವಿ ಆ್ಯಂಡ್ ನಾವು ಇವತ್ತು ಇಲ್ಲಿ ಸ್ಟೇ ಆಗಿದ್ದೀವಿ. ಕಮ್ ಆನ್, ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಜಾಗ ಅಂತ. ದಿಸ್ ಇಸ್ ಆ ಪ್ಲೇಸ್. ಕಮ್ ಆನ್ ಗಾಯ್ಸ್, ದಿಸ್ ಈಸ್ ಆರ್ ಕ್ಯೂಟೆಸ್ಟ್ ಬೆಡ್ರೂಮ್. ದಿಸ್ ಇಸ್ our balcony. Come on guys, see how beautiful it is. Nice, no? See, ಇದು ನಮ್ಮ ಬಾಲ್ಕನಿ ವ್ಯೂ. ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ. ಸೊ ನೆಕ್ಸ್ಟ್ ನಾವು ಫ್ರೆಶ್ ಅಪ್ ಆಗಿ ಸನ್ಸೆಟ್ನ ನೋಡೋಕ್ಕೆ ಅಂತ ಬೀಚ್ ಕಡೆಗೆ ಹೊರಡ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಇದು ಪುಕೆಟ್ನ ಪಟಾಂಗ್ ಬೀಚು. ಯಾರೂ ಇಲ್ಲ. ಎಲ್ಲರೂ ಹೇಳ್ತಿದ್ರು ಇಲ್ಲಿ ತುಂಬ ಜನ ನೋಡಕ್ಕೆ ಬರ್ತಾರೆ ಅಂತ, ಆದರೆ ಇಲ್ಲಿ ಯಾರೂ ಇಲ್ಲ. ನನ್ನ ಹೆಂಡತಿ ಮಾತ್ರ ಇರೋದು. ಕಂದ, ಇಲ್ಲಿ ನಾವು ಮಾತ್ರ ಇರೋದು. ಅಲ್ಲಿ ನೋಡಿ, ಅಲ್ಲಿ ಮುಂದೆ ಹೋಗೋಣ, ಎಲ್ಲ ಹುಡುಗಿರು ಇರ್ತಾರೆ. ಇಲ್ಲಿ ನೋಡ್ತಿದ್ದೀರಲ್ಲ, ಈ ಸರ್ಕಲ್ಲು ಪಟಾಂಗ್ ಬೀಚ್ ಸರ್ಕಲ್ಲು. ಇದಕ್ಕೆ ರೈನ್ಬೋ ಸ್ಟ್ರೀಟ್ ಅಂತ ಕರೀತಾರೆ. ತುಂಬ ಚೆನ್ನಾಗಿದೆ. ಇವತ್ತಂತೂ ವೆದರ್ ಅಂತೂ ಮಳೆ ಎಲ್ಲ ಬಂದು ನಿಂತಿದೆ. ತುಂಬ ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ ನಾನು ನನ್ನ ಹೆಂಡತಿ. ಎಷ್ಟು ಚೆನ್ನಾಗಿ ಸ್ಟ್ರೀಟಲ್ಲೆಲ್ಲ ಪೇಂಟ್ ಮಾಡಿದ್ದಾರೆ ನೋಡಿ. ನೋಡಿ ವೀಕ್ಷಕರೇ, ಇಲ್ಲೊಬ್ಬ ಕಲಾವಿದ. ಹಾಯ್ ಬ್ರೋ, ಯು ಡಿಡ್ ದಿಸ್ ಒನ್? ಯಾ, ವಾಟ್ಸ್ ಯುವರ್ ನೇಮ್? Michael, where are you from? Poland. Very nice. You are a very good artist. What is this actually? This is a fort?
You did this one. You don't know what it is. Yeah. Simply you did. ಕೋಟೆ ಕಟ್ಟಿದ್ದಾನೆ. ಒಂಥರ KGF ಕೋಟೆ ಇದು. ಆದರೆ ಅವನಿಗೆ ಏನು ಕಟ್ಟಿದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ. ಪುಕೆಟ್ ನೈಟ್ ಲೈಫ್ ಹೇಗಿರುತ್ತೆ ಅಂತ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಬಂದ್ವಿ. ನೋಡಿದ್ರೆ ಮಳೆ, ಫುಲ್ಲು ಮಳೆ. ನೈಟೆಲ್ಲ ಮಳೆಯಲ್ಲಿ ಕರ್ಕೊಂಡು ನಿಮಗೆ ಅಂಗಾಡ್ಸೋದು ರೋಡಲ್ಲಿ. ಮೈಸೂರಲ್ಲಿ ನಾವೇನೇ ಕ್ವೀನು ಇಲ್ಲಿ ಪರದಾಡೋಕ್ಕಾಗ್ತದೆ. ಮಳೆ ಫ್ರೆಂಡ್ಸ್, ತುಂಬ ಮಳೆ. ತುಂಬ ಮಳೆ. ಇವತ್ತು ನಮ್ಮ ಸೆಕೆಂಡ್ ಡೇ ಇನ್ ಪುಕೆಟು. ನಾವು ಇವತ್ತು ಹೋಗ್ತಾ ಇರೋ ಪ್ಲೇಸು ತುಂಬ ಇಂಟ್ರೆಸ್ಟಿಂಗು, ನಿಮಗೂ ಸರ್ಪ್ರೈಸ್ ಆಗಿರುತ್ತೆ. ಎಲ್ಲಿಗೆ ಹೋಗ್ತಾ ಇದೀವಿ ನೋಡೋಣ ಬನ್ನಿ. ಹಾಂ, ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮ ಸರ್ಪ್ರೈಸು. ಟೈಗರ್ ಕಿಂಗ್ಡಮಿಗೆ ಬಂದಿದ್ದೀವಿ. ಸೊ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾವಿಬ್ಬರು ಆ್ಯನಿಮಲ್ ಲವರ್ಸು. ಸೊ ಇದಕ್ಕಾಗಿ ನಾವು ಈ ಡೇಗಾಗಿ ಕಾಯ್ತಾ ಇದ್ವಿ. ಮೇಜರ್ಲಿ ನಾವು ಥೈಲ್ಯಾಂಡಿಗೆ ಯಾವಾಗ ಬಂದ್ವಿ, ಸೊ ಯಾವಾಗಪ್ಪ ನಾವು ನೋಡ್ತೀವಿ ಅಂತ ವೆಯ್ಟ್ ಮಾಡ್ತಿದ್ದು ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ನಾವಿದು. ಸೊ ಇಲ್ಲಿ ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ, ಫಸ್ಟು ನಾವು ಟಿಕೆಟ್ನ ಬೈ ಮಾಡಬೇಕಾಗಿರುತ್ತೆ ಅವರಿಂದ. ಸೊ ನಮಗೆ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟೈಗರ್ಸ್ ಇರುತ್ತೆ. ಸೊ ಒಂದು ಓಲ್ಡ್ ಟೌನ್ ಟೈಗರು, ಅದು ಬಿಗ್ಗೆಸ್ಟ್ ಟೈಗರ್ ಇಲ್ಲಿ. ಆ್ಯಂಡ್ ಸೆಕೆಂಡ್ ಒನ್ನು ಮೀಡಿಯಮ್ ಟೈಗರು, ಆ್ಯಂಡ್ ಥರ್ಡ್ ಒನ್ನು ಸ್ಮಾಲ್, ಆ್ಯಂಡ್ ಫೋರ್ತ್ ಒನ್ನು ಸ್ಮಾಲೆಸ್ಟ್. ಇಲ್ಲಿ ನಾವು 2 ಟೈಪ್ಸ್ ಆಫ್ ಟೈಗರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಒಂದು ಬಿಗ್ ಟೈಗರು ಆ್ಯಂಡ್ ಅನದರ್ ಒನ್ ಇಸ್ ಸ್ಮಾಲ್ ಟೈಗರ್. ಸೊ ಬಿಗ್ ಟೈಗರು 900 ಬಾತ್ ಆಗುತ್ತೆ. ಸೊ ಸ್ಮಾಲ್ ಟೈಗರು 800 ಬಾತ್ ಆಗುತ್ತೆ. ಸೊ ಇಂಡಿಯನ್ ರುಪೀಸಲ್ಲಿ ಹೇಳಬೇಕಂತ ಅಂದರೆ 900 ಬಾತ್ ಅಂತ ಹೇಳಿದ್ರೆ 2300 ಆಗುತ್ತೆ. ಸೊ 800 ಬಾತ್ ಅಂತಂದರೆ 2000 ಆಗುತ್ತೆ. ಸೊ ನಿಮಗೆ ಯಾವುದು ಕನ್ವೀನಿಯಂಟ್ ಅನಿಸುತ್ತೆ ನೀವು ಅದನ್ನು ಚೂಸ್ ಮಾಡ್ಕೋಬೋದು. ಈಗ ನಾವು ಚಿಕ್ಕ ಟೈಗರ್ ಹತ್ರ ಬಂದಿದ್ದೀವಿ. ಇದೇ ನೋಡಿ ಸ್ಮಾಲ್ ಟೈಗರ್, ಏನು ಕ್ಯೂಟ್ ಆಗಿದೆ ಅಲ್ಲ ನೋಡೋಕ್ಕೆ. ಅಷ್ಟೊಂದು ಭಯ ಅಂತ ಏನು ಅನ್ನಿಸ್ತಿರ್ಲಿಲ್ಲ, ಆದ್ರೂ ಅದ್ರದ್ದು ಕಾಲು ಬಾಲ ಎಲ್ಲ ನೋಡ್ತಾ ಇದ್ರೆ ಭಯ ಆಗ್ತಾಯಿತ್ತು. ಎಲ್ಲಾದರೂ ಬಂದು ಕಚ್ಬಿಡುತ್ತೆ ಅಂತ ಭಯ ಆಗ್ತಾಯಿತ್ತು. ಬಟ್ ಸ್ಟಿಲ್ ಓಕೆ, ಮನಸ್ಸೊಳಗಡೆ ಭಯ ಇದ್ರೂ ಮೇಲ್ ಮಾತ್ರ ಎಷ್ಟು ಕ್ಯೂಟಾಗಿದೆ ಅಂತ ನೋಡಿ ಮೈಯೆಲ್ಲ ಸೌರಿ ಬಾಲ ಎಲ್ಲ ಟಚ್ ಮಾಡಿದ್ವಿ. ಆದರೂ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಮಗೆ. ಇಷ್ಟು ಹತ್ತಿರದಿಂದ ನಾವು ಹುಲಿನ ಮುಟ್ತೀವಿ ಅನ್ನೋದು ಒಂದು ಐಡಿಯಾನೇ ಇರಲಿಲ್ಲ. ನಿಜವಾಗ್ಲೂ ಅದ್ರ ಕಾಲಂತೂ ಮುಟ್ಟಿದ್ರಂತೂ ಅದು ಸಾಫ್ಟ್ನೆಸ್ ಎಷ್ಟು ಚೆನ್ನಾಗಿತ್ತು ಅಂತಂತಂದರೆ ನೀವು ನಿಜವಾಗ್ಲೂ ಒಂದ್ಸಲಿ ಬಂದು ನೀವು ಇದನ್ನು ನೋಡಲೇಬೇಕು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಆದರೂ ತುಂಬಾ ಮುದ್ದಾಗಿತ್ತು ಅಂತ ಹೇಳ್ಬೋದು. ಟೈಗರ್ ಕಿಂಗ್ಡಮ್ಗೆ ಬಂದು ನಾನು ಎಷ್ಟೋ ದಿನಗಳ ಕನಸು ಇವತ್ತು ಕೊನೆಗೂ ನನಸಾಯಿತು. ಒನ್ ಆಫ್ ಮೈ ಬಕೆಟ್ ಲಿಸ್ಟು ಫುಲ್ಫಿಲ್ ಆಗಿದೆ. ನಾವು ಟೈಗರ್ ಕಿಂಗ್ಡಮ್ನ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೀವಿ ವಾಟ್ ಚಲಾಂಗ್ ಟೆಂಪಲ್ಗೆ. ಇದು ಒಂದು ಬೌದ್ಧ ದೇವಾಲಯ. ಈ ಒಂದು ದೇವಾಲಯ ಪುಕೆಟ್ನಲ್ಲಿದೆ. ಈ ಒಂದು ದೇವಾಲಯದ ಇತಿಹಾಸದ ಬಗ್ಗೆ ಹೇಳೋದಾದರೆ, ಇದು 19ನೇ ಶತಮಾನದಲ್ಲಿ ನಿರ್ಮಿತ ಆಗಿರುವಂಥದ್ದು. ಸೊ ಇದು 2 ಬೌದ್ಧ ಭಿಕ್ಷುಗಳ ಸ್ಮರಣೆಗಾಗಿ ಕಟ್ಟಿರುವಂಥದ್ದು. ಆ ಬೌದ್ಧ ಭಿಕ್ಷುಗಳು ಯಾರು ಅಂತ ಹೇಳಿದ್ರೆ ಲುವಾಂಗ್ ಪೋಚೇಮ್ ಹಾಗೂ ಲುವಾಂಗ್ ಪೋಚ್ವಾಂಗ್ ಅನ್ನೋವರ ಸ್ಮರಣೆಗಾಗಿ ಕಟ್ಟಿರ್ತಾರೆ ಇದನ್ನು. ಯಾಕೆ ಈ ದೇವಾಲಯವನ್ನು ಕಟ್ಟಿದ್ರು ಅಂತ ಹೇಳಿದ್ರೆ 1876ರಲ್ಲಿ ಒಂದು ಟಿನ್ ಗಣಿಗಾರರ ದಂಗೆ ನಡೆಯುತ್ತೆ. ಸೊ ಆ ಸಮಯದಲ್ಲಿ ಇವರು ಗಣಿಗಾರರಿಗೆ ಚಿಕಿತ್ಸೆಯನ್ನು ನೀಡಿರ್ತಾರೆ, ಹಲವಾರು ಔಷಧಿಗಳನ್ನ ಕೊಟ್ಟಿರ್ತಾರೆ. ಆ ಒಂದು ಸ್ಮರಣೆಗಾಗಿ ಈ ಒಂದು ದೇವಾಲಯನ ಕಟ್ಟಿದ್ದಾರೆ. ಇಲ್ಲಿರುವಂಥ ಭಕ್ತರು ಇವರ ಮೂರ್ತಿಗೆ ಧೂಪನ ಹಚ್ಚಿ ಚಿನ್ನದ ಹಾಳೆಗಳನ್ನ ಅಂಟಿಸಿ ಆಶೀರ್ವಾದವನ್ನು ಬೇಡ್ತಾರೆ.
ಇಲ್ಲಿನ ಜನರು ಬುದ್ಧನ ಆರಾಧಕರು. ಸೊ ಅದಕ್ಕಾಗಿ ಮೈ ಮೇಲೆ ಯಾವುದೇ ರೀತಿ ಬುದ್ಧನ ರಿಲೇಟೆಡ್ ಟ್ಯಾಟೂಗಳನ್ನ ಹಾಕಿಸ್ಕೊಳ್ಳೋ ಹಂಗಿಲ್ಲ. ಈ ಥರ ಹಾಕಿಸ್ಕೊಂಡಿದ್ದೇ ಆದರೆ ಆ ಬುದ್ಧನಿಗೆ ಇವರು ಅಗೌರವವನ್ನು ತೋರಿಸ್ತೀವಿ ಅನ್ನೋ ಅರ್ಥದಿಂದ ಇವರು ಬುದ್ಧನ ಟ್ಯಾಟೂವನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಈ ಒಂದು ದೇವಾಲಯ 3 ಮಹಡಿಗಳಿಂದ ಕೂಡಿರುತ್ತೆ. ಹಾಗೆ ಇಲ್ಲಿರುವಂಥ ಫೋಟೋಗ್ರಾಫ್ಸು, ಬುದ್ಧನ ಫೋಟೋಗ್ರಾಫ್ಸು ಅವರ ಜೀವನ ಶೈಲಿ ಹೇಗಿತ್ತು ಅನ್ನೋದನ್ನ ತಿಳಿಸುತ್ತೆ. ಇಲ್ಲಿ ಭಗವಾನ್ ಬುದ್ಧನ ಅಸ್ಥಿತುಂಡುಗಳನ್ನು ಸಂಗ್ರಹಿಸಲಾಗಿದೆ ಅಂತ ನಂಬಿ ಇಲ್ಲಿನ ಜನರು ಇಲ್ಲಿ ಪ್ರಾರ್ಥನೆಯನ್ನ ಮಾಡೋದಕ್ಕೋಸ್ಕರ ಬರ್ತಾರೆ. ಈ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ಹೇಳೋದಾದ್ರೆ ಇದು ಚೈನೀಸ್ ವಾಸ್ತುಶಿಲ್ಪದ ಆಧಾರಿತವಾಗಿ ಕಟ್ಟಲಾಗಿದೆ. ಈ ದೇವಾಲಯದ ಸುತ್ತ ಭಕ್ತರಿಗೆ ಅಂತಾನೆ ಕೆಲವೊಂದು ಪ್ರಾರ್ಥನಾ ಮಂದಿರಗಳನ್ನ ನಿರ್ಮಿಸಲಾಗಿದೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಪ್ರಾರ್ಥನೆಗಾಗಿ ಅಂತ ಸೀಮಿತವಾಗಿರುವಂತ ಮಂದಿರ.